ಹಲೋ ಗಾಯ್ಸ್, ಇದು ನನ್ನ ಫಸ್ಟ್ ವಿಡಿಯೋ. ಮೊದಲನೇ ಯೂಟ್ಯೂಬ್ ಚಾನಲ್. ಗೊತ್ತಿಲ್ಲ ಹೇಗೆ ಸ್ಟಾರ್ಟ್ ಮಾಡ್ಬೇಕಂತ. ತುಂಬ ದಿನದಿಂದ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇರೋದು. ಮನೆಯಲ್ಲಿ ಮಾಡೋಣ ವಿಡಿಯೋ ಅಂದ್ಕೊಂಡು ತುಂಬಾ ಟೈಮ್ ಆಯಿತು. ಮಾಡೋಕ್ಕಾಗಲೇ ಇಲ್ಲ. ಯಾರೇನು ಅನ್ಕೊಂತಾರೋ ಏನು ಬಿಡ್ತಾರೋ ಅನ್ನೋದೇ ತಲೆಗೆ ಹೋಗ್ತಾಯಿತ್ತು ಬರೀ. ಇವತ್ತು ತೋಟಕ್ಕೆ ಬಂದಿದ್ದೀನಿ, ತೋಟದಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ನನ್ನ ಫೇಸ್ ಚೆನ್ನಾಗೈತೋ ಇಲ್ಲೋ, ನನ್ನ ವಾಯ್ಸ್ ಚೆನ್ನಾಗೈತೋ ಇಲ್ಲೋ ಗೊತ್ತಿಲ್ಲ. ಸ್ಟಾರ್ಟ್ ಮಾಡ್ತೀನಿ ಬಿಡಲ್ಲ. ಇನ್ನು ಕನ್ಸಿಸ್ಟೆಂಟಾಗಿ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಇದ್ದಾವೆ ಅವಾಗೆ ಇನ್ನೂ 3 ವರ್ಷದ ಹಿಂದೆ ಫ್ರೆಂಡ್ಸ್ ಜೊತೆ ಹೊಸ ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತೆಲ್ಲ ಮಾತಾಡಿಕೊಂಡು ಕಾಲೇಜಲ್ಲಿದ್ದಾಗೆ ಮಾಡಬೇಕು ಅಂತೆಲ್ಲ ಅಂದ್ಕೊಂಡು ಮಾತಾಡ್ತಿದ್ವಿ. ಮಾಡಲಿಲ್ಲ ಯಾರು. ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ವೀಡಿಯೋಸ್ ಎಲ್ಲ ಚೆನ್ನಾಗೇ ಬರ್ತಿತ್ತು. ಫ್ರೆಂಡ್ಸ್ ಜೊತೆ ಎಲ್ಲ ಟ್ರಾವೆಲ್ ಮಾಡಿದ್ದು ವೀಡಿಯೋಸ್ ಎಲ್ಲ ತುಂಬಾ ಇದ್ದಾವೆ. ಫಸ್ಟ್ ಅವನು ಅಪ್ಲೋಡ್ ಮಾಡ್ತೀನಿ, ಆಮೇಲೆ ಸಿಂಗಲಾಗಿ ನಾನು ಒಬ್ಬನೇ ಹೋಗ್ತೀನೋ ಇಲ್ಲ ಫ್ರೆಂಡ್ಸ್ ಜೊತೆ ಹೋಗ್ತೀನೋ. ಫ್ರೆಂಡ್ಸ್ ಅಂತೂ ಇವಾಗ ಸಿಗ್ತಾನೇ ಇಲ್ಲ ಯಾರು. ಎಲ್ಲ ಕೆಲವರು ಓದೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ, ಇನ್ನು ಕೆಲವರು ಬಿಸ್ನೆಸ್ ಮಾಡ್ತಾಯಿದ್ದಾರೆ, ಇನ್ನು ಕೆಲವರು ಸಿಗಲ್ಲ, ಮಾತೇ ಆಡ್ತಾ ಇಲ್ಲ. ಈಗ ಆಲ್ರೆಡಿ ಫ್ರೆಂಡ್ಸು ಜೊತೆಗಿದ್ದಾಗಷ್ಟೇ ಚೆಂದ ಇತ್ತು. ಇವಾಗ ಎಲ್ಲ ಒಬ್ಬೊಬ್ಬರೇ ಆಗ್ಬಿಡ್ತೀವಿ. ಒಬ್ಬಂಟಿ ಜೀವನ ಅನ್ನೋ ಥರ ಆಗತ್ತೆ. ನೋಡೋಣ ಇನ್ನು ನೆಕ್ಸ್ಟ್ ಬರ್ತವೆ ವೀಡಿಯೋಸು. ಫಸ್ಟೆಲ್ಲ ಫ್ರೆಂಡ್ಸ್ ಜೊತೆ ಓಡಾಡಿದ್ದು ಸುತ್ತಾಡಿದ್ದು ಎಲ್ಲ ಅದನ್ನು ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಒಟ್ಟು ಯಾವುದ್ಯಾವುದು ಹೋಗ್ತೀನೋ ಬರ್ತೀನೋ ಅದೆಲ್ಲ ಅಪ್ಲೋಡ್ ಆಗತ್ತೆ. ಇನ್ಮೇಲೆ ಯೂಟ್ಯೂಬ್ ಚಾನಲ್ನ ಏನಕ್ಕೆ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಚಾನಲ್ನ ಅಂದರೆ, ನನಗಿವಾಗ ಫ್ರೆಂಡ್ಸ್ ಜೊತೆ ಇದ್ದಾಗೂ ತುಂಬಾ ಟ್ರಾವೆಲ್ ಮಾಡ್ತಾ ಇದ್ವಿ ಎಲ್ಲ ಫ್ರೆಂಡ್ಸ್ ಎಲ್ಲ. ಟೈಮ್ ಸಿಕ್ಕಾಗೆಲ್ಲ ಕ್ಲಾಸ್ ಬಂಕ್ ಮಾಡೋಗೋದು, ಮತ್ತು ರಜಾ ಇದ್ದಾಗಂತೂ ಮನೆಲ್ಲ ಕೇಳದೆ ಸುಮ್ಮನೆ ಬೈಕ್ ತಗೊಂಡು ಹೋಗ್ಬಿಡ್ತಾ ಇದ್ವಿ. ತುಂಬ ಕಡೆ ಸುತ್ತಾಡ್ತಿದ್ವಿ. ಅದು ಇವಾಗ ಕರೆದ್ರೆ ಬರ್ತಾರೆ, ಬರಲ್ಲ ಅಂತ ಅಲ್ಲ, ಬಟ್ ಯಾರಿಗೂ ಟೈಮ್ ಇಲ್ಲ ಬರೋಕ್ಕೆ. ಆವಾಗ ಟೈಮ್ ಇತ್ತು, ಚೆನ್ನಾಗಿತ್ತು. ಫ್ರೆಂಡ್ಸು ಕಾಲೇಜ್ ಟೈಮಲ್ಲಿ ಇದ್ದಾಗ ಅಷ್ಟೇ ಎಲ್ಲ ಚೆಂದ ಇರುತ್ತೆ. ಕಾಲೇಜ್ ಮುಗಿದ್ಮೇಲೆ ಜವಾಬ್ದಾರಿಗಳು ಬಂದಮೇಲೆ ಎಲ್ಲ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಯಾರೂ ಸಿಗಲ್ಲ, ಮತ್ತೆ ಬೇಕು ಅಂದರೂ ಯಾರೂ ಸಿಗಲ್ಲ. ಇವಾಗ ಯಾರು ಕಾಲೇಜಲ್ಲಿ ಇದ್ದೀರೋ, ಸುತ್ತಾಡ್ತಾ ಇದ್ದೀರೋ ಎಲ್ಲ ಚೆನ್ನಾಗಿ ಇವಾಗೇ ಎಂಜಾಯ್ ಮಾಡಿಬಿಡಿ. ನೆಕ್ಸ್ಟ್ ಸಿಗಲ್ಲ ಯಾರು. ಎಲ್ಲ ಲೈಫು ಜವಾಬ್ದಾರಿಗಳು ಕೊಟ್ಟು ಬ್ಯುಸಿ ಮಾಡಿಬಿಡತ್ತೆ. ಇನ್ನು ನಾನು ಎಲ್ಲೆಲ್ಲಿ ಹೋಗ್ತೀನಿ ಅದರದ್ದೆಲ್ಲ ಟ್ರಾವೆಲಿಂಗ್ ವೀಡಿಯೋಸ್ ಬರುತ್ತೆ. ತುಂಬಾ ಪ್ಲೇಸ್ ಇದ್ದಾವೆ. ನಂದು ಶಿವಮೊಗ್ಗ ಡಿಸ್ಟಿಕ್ಕು, ಶಿಕಾರಿಪುರ ತಾಲೂಕು. ತುಂಬ ಯಾವುದ್ಯಾವ್ದು ಸುತ್ತಮುತ್ತ ಪ್ಲೇಸ್ ನನಗೆ ಗೊತ್ತು. ನಾನು ಸುತ್ತಾಡ್ತಿದ್ದೀನಿ ಇಲ್ಲಿವರೆಗೂ. ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡ್ತೀನಿ. ಇನ್ಮೇಲೆ ಎಲ್ಲೂ ಹೋದರೂ ಎಲ್ಲಾದರೂ ಅಪ್ಲೋಡ್ ಮಾಡಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಇವಾಗ ಸದ್ಯಕ್ಕಿರೋದು ಪ್ಲಾಟಿನಾ ಐತೆ. ಪ್ಲಾಟಿನಾ ಯಮಹ RX 100 ಐತೆ. ಸದ್ಯಕ್ಕೆ ಅದರಲ್ಲೇ ವಿಡಿಯೋ ಮಾಡ್ತೀನಿ. ನನ್ನ ಹತ್ರ ಏನು ಗೋಪುರ ಇಲ್ಲ, ಏನೂ ಇಲ್ಲ. ಇರೋದು ಒಂದು 5 ವರ್ಷದ ಹಳೆ ಫೋನು. ಸೆಕೆಂಡ್ PU ಇದ್ದಾಗ ತೊಗೊಂಡಿದ್ದು ಫೋನ್ ಇದು. ರಿಯಲ್ಮಿ ನಾರ್ಜೋ 20 ಅಂತ. ಅವಾಗಿನ್ನೂ ಲಾಂಚ್ ಆಗಿತ್ತು. ಇವಾಗ ಡಿಸೆಂಬರ್ ಬಂದರೆ 5 ವರ್ಷ ಆಗತ್ತೆ ಈ ಫೋನ್ಗೆ. ಪರವಾಗಿಲ್ಲ, ಆದರೂ ವೀಡಿಯೋ ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇದೆ, ಚೆನ್ನಾಗೇ ಬರ್ತಾ ಇದೆ. ಇದರಲ್ಲೇ ಸದ್ಯಕ್ಕೆ ಅಪ್ಲೋಡ್ ಮಾಡ್ತೀನಿ. ಕರ್ನಾಟಕ ಸುತ್ತಿದ್ದೀನಿ. ಕರ್ನಾಟಕ ಮುಗಿದ್ಮೇಲೆ ನಮ್ಮ ಇಂಡಿಯಾ ನೋಡೋಣ. ಆಮೇಲೆ ಔಟ್ ಆಫ್ ಕಂಟ್ರಿ ಎಲ್ಲ ಹೋಗಿ ಪೂರ್ತಿ ಎಲ್ಲ ಟ್ರಾವೆಲಿಂಗ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಗೊತ್ತಿಲ್ಲದೆ ಇರೋದನ್ನು ಎಕ್ಸ್ಪ್ಲೋರ್ ಮಾಡೋಣ, ಗೊತ್ತಿರೋದನ್ನು ಎಕ್ಸ್ಪ್ಲೋರ್ ಮಾಡೋಣ. ನನ್ನ ಜೊತೆ ನೀವು ಇರ್ತೀರಾ, ನಿಮ್ಮ ಜೊತೆ ನಾನು ಇರ್ತೀನಿ. ಸಾಕು. ಫ್ರೆಂಡ್ಸ್ ಬಂದರೆ ಹೋಗೋದು, ಇಲ್ಲ ಸೋಲೋ ರೈಡ್ ಹೋಗ್ತಾ ಇರೋದು ಸುಮ್ಮನೆ. ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತೀರಾ, ಆ ನಂಬಿಕೆ ನನಗಿದೆ. ಬರುತ್ತೆ ಇನ್ಮೇಲೆ ಎಲ್ಲ ಟ್ರಾವೆಲಿಂಗು ಸೀರೀಸಿಂದು ಬರುತ್ತೆ. ನನಗೆ ಮನೇಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂತಲೇ ತೋಟಕ್ಕೆ ಬಂದೆ. ತೋಟದ ಮನೆಯಲ್ಲಿ ಒಂದು ರೂಮ್ ಥರ ಇದೆ, ಎಲ್ಲ ಹಾಳಾಗಿ ಹೋಗಿದೆ. ಅದು ತೋರಿಸ್ತೀನಿ ನಿಮಗೆ. ಅದನ್ನು ರೆಡಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಏನೇ ಇದ್ದರೂ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಹಿಂದ್ಗಡೆ, ಅದೇ ರೂಮು. ಇನ್ಮೇಲೆ ಇದೇ ರೂಮಲ್ಲೇ ಒಂದು ವೀಡಿಯೋಸ್ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ.